ಹಾಯ್ ಫ್ರೆಂಡ್ಸ್, ನೋಡಿ ಇವತ್ತು ನಾವು ಚೆನ್ನಾಗಿ ಲೋಡ್ ಮಾಡಕ್ಕೆ ಬಂದೀವಿ. ಅಂತೂ ಸೈಡ್ ಕಡೆ ಬಂದು ನಿಂತ್ಕೊಂಡಿವಿ. ಹೊಲ್ದಾಗ ಬಂದೆ ಬರೋಷ್ಟರಲ್ಲಿ ಅವರು ಹೊಲ ಮಾಲೀಕರು ಗಾಡಿ ಇಲ್ಲಿ ಮುಂದೆ ಹೋಗಿ ಕಟ್ಟಾಗಲ್ಲ, ಇಲ್ಲಿ ಗಾಡಿ ತಿರುಗಿಸಿ ಒಳ್ಳೆ ರಿವರ್ಸ್ ಹೊಡಿ ಅಂದರು. ಅದಕ್ಕೆ ಗಾಡಿನ ಹಿಂದೆ ತಿರುಗಿಸಿ ಒಳ್ಳೆ ರಿವರ್ಸ್ ಹಾಕಿ ಆರಾಮಾಗಿ ಗಾಡೀಲಿ ಮಲ್ಕೊಂಡು ಮತ್ತೆ ಎದ್ದು ಊಟ ಮಾಡಿ ಬರೋಷ್ಟರಲ್ಲಿ ಒಂದು ಅರ್ಧ ಗಾಡಿ ಲೋಡ್ ಮಾಡಿದ್ರು. ನಾನು ಬಂದು ನೋಡ್ಬೇಕಾದ್ರೆ ಎಷ್ಟು ಲೋಡ್ ಮಾಡಿದ್ರು ನೋಡಿ. ಇಷ್ಟಾಗಿದೆ ನಮ್ಮ ಗಾಡಿ ಲೋಡ್ ಮಾಡ್ಕೊಂಬಂದು ತಾವರಗೆರೆಯಲ್ಲಿ ಬಂದು ಲೇಬರೆಲ್ಲ ಇಳಿದು ಕಾಸ ಅದೇನೋ ಇನ್ನೊಂದು ಯಾವುದೋ ಡೆಲ್ಲಿ ಗಾಡಿ ಲೋಡ್ ಆಗೈತಿ. ಅದಕ್ಕೇನೋ ಒಂದು 100 kg ಜಾಸ್ತಿ ಆಗೈತಿ. ಅದನ್ನ ನಮ್ಮ ಗಾಡಿಗೆ ಅನ್ಲೋಡ್ ಮಾಡ್ತೀವಿ ಅಂದರು. ನಾನು ಆಯ್ತಪ್ಪ ಅಂತ ನಿಂತ್ಕೊಂಡೆ. ಅದೇನೋ ಇಲ್ಲ ಕಾಸ ಅಷ್ಟೇ ಕರೆಕ್ಟ್ ಆಯಿತು, ನೀನು ಹೊರಡಪ್ಪ ಅಂದರು. ನಾನು ಹಿಂದೆ ಬಂದೆಲ್ಲ ಹಗ್ಗ ಹೊಡ್ಕೊಂಡು ಗಾಡಿ ಎಲ್ಲ ಕುಷ್ಟಗಿ ನೇರ ಬಂಕ್ನಾಗ ಬಂದು ಡೀಸೆಲ್ ಫುಲ್ ಮಾಡಿಸಿದ್ವಿ. 100 ಕಿಲೋಮೀಟ್ರ್ ಇತ್ತು. ನೈಟ್ ಖಾಲಿ ಮಾಡ್ತೀನಿ 10 ಗಂಟೆಗೆ ಬಾರಪ್ಪ ಅಂದರು ಪಾರ್ಟಿ. ಬಂದು ಇನ್ನೂ 100 ಕಿಲೋಮೀಟ್ರ್ ಇತ್ತು. ಬಂದು ಮಲ್ಕೊಂಡ್ವಿ ನಾನು ನಮ್ಮ ಹುಡುಗ. ಹೋಗ್ಬೇಕು, ಇವಾಗ ಸ್ಟಾರ್ಟ್ ಮಾಡ್ಬೇಕು ಗಾಡಿನ. ನೋಡಿ ಖಾಲಿ ಮಾಡ್ಕೊಂಡು ಬಂದು ಇಲ್ಲೇ ಬ್ರಿಡ್ಜ್ ಮುಳಕ್ಕೆ ಹಾಕೊಂಡು ನಿಂತಿದ್ವಿ. ಲೋಡಿಗೆ ಫೋನ್ ಮಾಡಿದ್ವಿ. ಲೋಡ್ನವರು ಹೇಳ್ತೇನಪ್ಪ ಯಾವಾರ ಬಂದರೆ ಫೋನ್ ಮಾಡ್ತೀನಿ ಅಂತಂದು ಹೇಳಿದರು. ಅದಕ್ಕೆ ಬ್ರಿಡ್ಜ್ ಬುಡಕ್ಕೆ ಸೈಡ್ ಹಾಕೊಂಡು ನಿಂತಿದ್ವಿ. ಗಾಡಿ ನೋಡ್ಕೊಂಡ್ವಿ. ಗಾಡಿ ಚೆನ್ನೈ ಕೊಯಂಬೂರು ಮಾರ್ಕೆಟ್ ಅಂತೇಳಿ ಸೈಡ್ ಹಾಕೊಂಡು ಗಾಡಿ ನಾವು ಬೇರೆ ಆಯ್ತಾರೆ ಯಾವಾಗ ಲೋಡ್ ಮಾಡ್ಬೇಕು ನಾಳೆ. ಯಾವಾಗ ಲೋಡ್ ಬಂದರೆ ಇಲ್ಲೇ ಮಾಡ್ಬೇಕು, ಗಾಡಿ ಅಂದರೆ ಬಂದಾಗತ್ತೆ ನೋಡಬೇಕು. ನೋಡ್ಕೊಂಡು ಬರ್ಬೇಕಾದ್ರೆ ಯಾವಾಗ ಲೋಡ್ ಮಾಡಬೇಕು ಬರ್ತಿದ್ದೆ. ನಮ್ಮ ವಿಡಿಯೋ